ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಅಜ್ಞಾನಾಂಜಾಹ್ನವೀತೀರ್ಥಂ ವಿದ್ಯಾತೀರ್ಥಂ ವಿವೇಕಿನಾಂ ಸರ್ವೇಷಾಂ ಸುಖದಂ ತೀರ್ಥಂ ಭಾರತೀತೀರ್ಥಮಾಶ್ರಯೇ. ವಿದ್ಯಾವಿನಯಸಂಪನ್ನಂ ವೀತರಾಗಂ ವಿವೇಕಿನಂ ವಂದೇ ವೇದಾಂತತತ್ವಜ್ಞಂ ವಿಧುಶೇಖರಭಾರತೀಂ. ಜಗದಂಬೆಯಾದಂತಹ ಶಾರದಾಂಬೆಯನ್ನು ನಮಿಸುತ್ತಾ, ಜಗದ್ಗುರುಗಳಾದಂತಹ ಶ್ರೀ ಶ್ರೀ ಭಾರತೀತೀರ್ಥ ಮಹಾಸ್ವಾಮಿಗಳವರನ್ನು ಹಾಗೂ ಶ್ರೀ ಶ್ರೀ ವಿಧುಶೇಖರ ಭಾರತೀ ಮಹಾಸ್ವಾಮಿಗಳನ್ನು ಭಕ್ತಿಶ್ರದ್ಧೆಯಿಂದ ನಮಿಸುತ್ತಾ, ಶಾಂಕರ ತತ್ವಪ್ರಸಾರ ಅಭಿಯಾನದ ಅಂಗವಾಗಿ ನಡೆಯುತ್ತಿರತಕ್ಕಂತಹ ಪ್ರವಚನ ಮಾಲಿಕೆಯಲ್ಲಿ ಉಪನಿಷತ್ತಿನ ಬಗ್ಗೆ ಪ್ರವಚನವನ್ನು ಮಾಡಲು ಬಯಸುತ್ತೇನೆ. ಭಗವತ್ಪಾದ ಶಂಕರರು ಈ ಭೂಮಿಯಲ್ಲಿ ಅವತಾರವನ್ನು ಮಾಡಿರತಕ್ಕಂತಹ ಪುಣ್ಯಪುರುಷರು. ಅವರ ಒಂದು ಅವತಾರದಿಂದ ನಮಗೆಲ್ಲರಿಗೂ ಸಹ ತುಂಬ ಉಪಕಾರವಾಗಿರುವಂತಹದ್ದು. ಯಾಕೆಂದರೆ ಭಗವತ್ಪಾದ ಶಂಕರರು ತಮ್ಮ ಅಲ್ಪ ಜೀವನದಲ್ಲಿ ಮಹತ್ತರವಾದಂತಹ ವಿಷಯಗಳನ್ನು ತಿಳಿಸಿಕೊಟ್ಟಿದ್ದಾರೆ. ಅವರ ಜೀವನ ಚರಿತ್ರೆ ಎಂಬಂತಹದ್ದು ಅತ್ಯಂತ ವಿಸ್ತೃತವಾಗಿರತಕ್ಕಂತಹದ್ದು. ಯದ್ಯಪಿ ಅಲ್ಪಕಾಲ ಜೀವಿಸಿ ಇರುವಂತಹವರು ಭಗವತ್ಪಾದರು, ಆದರೂ ಸಹ ಅವರ ಜೀವನ ಚರಿತ್ರೆ ತುಂಬ ವಿಸ್ತೃತವಾಗಿರುವಂತಹದ್ದು. ಹಾಗೆ ಅವರ ಕಾರ್ಯವೂ ಸಹ ಸಮುದ್ರಕ್ಕೆ ಸಮಾನವಾಗಿರತಕ್ಕಂತಹದ್ದು. ಯಾಕೆಂದರೆ ಒಬ್ಬ ಮನುಷ್ಯ ತನ್ನ ಜೀವಿತಾವಧಿಯಲ್ಲಿ ಇಷ್ಟೊಂದು ಕೆಲಸವನ್ನು ಮಾಡಬಹುದು ಅಂತ ಭಗವತ್ಪಾದರು ತೋರಿಸಿಕೊಟ್ಟಿದ್ದಾರೆ. ಪ್ರಧಾನವಾಗಿ ಪ್ರಸ್ಥಾನತ್ರಯಗಳು ಎಂದು ಪ್ರಸಿದ್ಧವಾಗಿರತಕ್ಕಂತಹ ಸೂತ್ರ, ಗೀತೆ, ಉಪನಿಷತ್ತುಗಳಿಗೆ ಭಾಷ್ಯವನ್ನು ರಚಿಸಿದ್ದಾರೆ. ಹಾಗೆಯೇ ಈ ಸೂತ್ರಗಳು ಅಂದರೆ ಬಾದರಾಯಣರು ರಚಿಸಿರತಕ್ಕಂತಹ ಬ್ರಹ್ಮಸೂತ್ರಗಳು ಏನಿವೆಯೋ ಅವುಗಳನ್ನು ಅರ್ಥೈಸಿಕೊಳ್ಳುವಂತಹದ್ದು ಸುಲಭವಲ್ಲ. ಸೂತ್ರಗಳು ಅಂದರೆ ಆ ಸೂತ್ರ ಎಂಬಂತಹ ಶಬ್ದವೇ ಹೇಳುತ್ತೆ, ಅತ್ಯಂತ ಕಡಿಮೆ ಶಬ್ದಗಳಲ್ಲಿ ಗಹನವಾದಂತಹ ವಿಷಯವನ್ನು ಅವು ಬೋಧಿಸುತ್ತವೆ. ಹಾಗಾಗಿ ಸಾಮಾನ್ಯ ಜನರು ಅದನ್ನು ಅರ್ಥೈಸಿಕೊಳ್ಳುವಂತಹದ್ದು ಕಷ್ಟ. ಆ ಸೂತ್ರಗಳು ಏನನ್ನು ಹೇಳ್ತವೆ? ಬ್ರಹ್ಮವಿದ್ಯೆಯನ್ನು ಹೇಳುತ್ತವೆ. ಈ ಬ್ರಹ್ಮವಿದ್ಯೆ ಎಂಬಂತಹದ್ದು ಉಪನಿಷತ್ತಿನಿಂದ ಸಿಗುವಂತಹದ್ದು. ಹಾಗಾಗಿ ಉಪನಿಷತ್ತಿಗೂ ಸಹ ಭಾಷ್ಯವನ್ನು ರಚಿಸಿದರು. ಅದರಂತೆ ಭಗವಂತನು ಶ್ರೀಕೃಷ್ಣ ಪರಮಾತ್ಮನು ಅರ್ಜುನನಿಗೆ ಯಾವ ಗೀತೆಯನ್ನು ಉಪದೇಶಿಸುತ್ತಾನೋ ಅಂತಹ ಭಗವದ್ಗೀತೆಯನ್ನು ಕುರಿತು ಭಾಷ್ಯವನ್ನು ರಚಿಸ್ತಾರೆ ಶಂಕರರು. ಯಾಕೆಂದರೆ ಆ ಭಗವದ್ಗೀತೆಯೂ ಸಹ ಬ್ರಹ್ಮವಿದ್ಯೆಯನ್ನು ಬೋಧಿಸತ್ತೆ, ನಮ್ಮ ಕರ್ತವ್ಯವನ್ನು ತೋರಿಸಿಕೊಡುತ್ತೆ. ಹಾಗಾಗಿ ಭಗವದ್ಗೀತೆಗೂ ಸಹ ಭಾಷ್ಯವನ್ನು ಭಗವತ್ಪಾದರು ರಚಿಸಿದರು. ಹೀಗೆ ಅತ್ಯಂತ ಮಹತ್ತರವಾದಂತಹ ಕಾರ್ಯವನ್ನು ನಮಗೆ ಕೊಟ್ಟಿರುವಂತಹವರು ಭಗವತ್ಪಾದರು. ಆದರೆ ಈ ಪ್ರಸ್ಥಾನತ್ರಯಗಳು, ಅದರ ಭಾಷ್ಯ ಇತ್ಯಾದಿಗಳೆಲ್ಲವೂ ಸಹ ಸಾಮಾನ್ಯ ಜನರಿಗೆ ಅರ್ಥ ಮಾಡಿಕೊಳ್ಳಿಕ್ಕೆ ಸ್ವಲ್ಪ ಕಷ್ಟವೇ. ಅದಕ್ಕೋಸ್ಕರ ಸಾಮಾನ್ಯ ಜನರಿಗೆ ಹೇಗೆ ನಾವು ಆ ಬ್ರಹ್ಮವಿದ್ಯೆಯನ್ನು, ಅದ್ವೈತ ತತ್ವವನ್ನು ಬೋಧಿಸಬೇಕು ಎಂದು ಚಿಂತಿಸಿ ಅದಕ್ಕೋಸ್ಕರ ಪ್ರಕರಣ ಗ್ರಂಥಗಳನ್ನು ರಚಿಸಿದರು. ಪ್ರಬೋಧ ಸುಧಾಕರ, ಸ್ವಾತ್ಮ ಪ್ರಕಾಶಿಕ ಇತ್ಯಾದಿ
ಪ್ರಕರಣ ಗ್ರಂಥಗಳು ಅತ್ಯಂತ ಸರಳವಾಗಿ ಉದಾಹರಣೆಗಳ ಮೂಲಕ ಆ ಅದ್ವೈತ ತತ್ವವನ್ನು ನಮಗೆ ತೋರಿಸಿಕೊಡ್ತವೆ. ಹೀಗೆ ಪಾಮರರಿಗೂ ಸಹ ಉಪಕಾರವಾಗಬೇಕು ಎಂಬಂತಹ ದೃಷ್ಟಿಯಿಂದ ಪ್ರಕರಣ ಗ್ರಂಥಗಳನ್ನು ಭಗವತ್ಪಾದರು ರಚಿಸಿದರು. ಹಾಗೆಯೇ ಭಕ್ತಿ ಎಂಬಂತಹದ್ದು ಅತ್ಯಂತ ಮುಖ್ಯ. ನಮ್ಮ ಅಂತಃಕರಣದ ನಿಗ್ರಹಕ್ಕೆ, ಅಂತಃಕರಣದ ಶುದ್ಧಿಗೆ ಭಕ್ತಿ ಎಂಬಂತಹದ್ದು ಒಂದು ಮಹತ್ತರವಾದಂತಹ ಸಾಧನ. ಅದಕ್ಕೋಸ್ಕರ ಸ್ತೋತ್ರ ಪಠಣವನ್ನು ಮಾಡಲಿ, ಆ ಸ್ತೋತ್ರಗಳ ಪಠನದಿಂದ ಭಕ್ತಿಪರವಶರಾಗಲಿ ಎಂಬಂತಹ ದೃಷ್ಟಿಯಿಂದ ಸ್ತೋತ್ರ ಗ್ರಂಥಗಳನ್ನು ಸಹ ಭಗವತ್ಪಾದರು ರಚಿಸಿದರು. ಹೀಗೆ ಪಂಡಿತರಿಗೂ ಹಾಗೆಯೇ ಪಾಮರರಿಗೂ ಅನುಕೂಲವಾಗುವಂತೆ ಅದ್ವೈತ ತತ್ವವನ್ನು ಅರಿಯಲು ಬೇಕಾದಂತಹ ಸಾಧನಗಳನ್ನು ಆ ಭಗವತ್ಪಾದರು ನಮಗೆ ಕರುಣಿಸಿದರು. ಅದಕ್ಕೋಸ್ಕರವೇ ಭಗವತ್ಪಾದರನ್ನು ಹೀಗೆ ಹೊಗಳುತ್ತಾರೆ ಕವಿಗಳು. ದಿವಿಕಲ್ಪತರುರ್ ಯಥಾ ತಥಾ ಭುವಿ ಕಲ್ಯಾಣ ಗುಣೋ ಹಿ ಶಂಕರಃ ಸುರಭೂಸುರಯೋರಪಿ ಪ್ರಿಯಃ ಸಮಭೂತ್ ಇಷ್ಟ ವಿಶಿಷ್ಟ ವಸ್ತುದಃ ಅಂತ. ಆ ಭಗವತ್ಪಾದರು ಹೇಗೆ ಸ್ವರ್ಗದಲ್ಲಿ ಕಲ್ಪತರು ಎಂಬಂತಹ ಒಂದು ವೃಕ್ಷವು ಬಯಸಿದ್ದೆಲ್ಲವನ್ನೂ ಕೊಡುತ್ತೆ, ಅದೇ ಥರ ಈ ಭೂಮಿಯಲ್ಲಿ ಶಂಕರರು ನಾವು ಬಯಸಿದ್ದೆಲ್ಲವನ್ನೂ ಕೊಡುತ್ತಾರೆ. ಯಾಕೆಂದರೆ ನಾವು ಏನನ್ನು ಬಯಸ್ತೇವೆ? ಸುಖವನ್ನು ಬಯಸ್ತೇವೆ. ಆ ಸುಖವನ್ನು ಹೇಗೆ ಪಡೆಯಬೇಕು ಎಂಬಂತಹ ದಾರಿಯನ್ನು ಭಗವತ್ಪಾದರು ನಮಗೆ ತೋರಿಸಿಕೊಟ್ಟಿದ್ದಾರೆ. ಅದಕ್ಕೋಸ್ಕರವೇ ಆ ಭಗವತ್ಪಾದರು ಕಲ್ಯಾಣಗುಣ ಸಂಪನ್ನರು, ಭೂಮಿಯಲ್ಲಿರತಕ್ಕಂತಹ ಶ್ರೇಷ್ಠ ಮಾನವರಿಗೂ ದೇವತೆಗಳಿಗೂ ಪ್ರಿಯರಾದಂತಹವರು, ನಮ್ಮ ಇಷ್ಟವನ್ನು ಕೊಡುವಂತಹವರು ಅಂತ ಕವಿಗಳ ಆಶಯ. ಅವರು ಮಾಡಿರತಕ್ಕಂತಹ ಕೆಲಸಗಳಲ್ಲಿ ಹಿಂದೆ ಹೇಳಿದಂತೆ ಮಹತ್ತರವಾದಂತಹದ್ದು ಪ್ರಸ್ಥಾನತ್ರಯಗಳಿಗೆ ರಚಿಸಿದಂತಹ ಭಾಷ್ಯ. ಈ ಪ್ರಸ್ಥಾನತ್ರಯಗಳಲ್ಲಿ ಉಪನಿಷತ್ತು ಎಂಬಂತಹದ್ದು ಪ್ರಧಾನ ಸ್ಥಾನವನ್ನು ಪಡೆಯುತ್ತೆ. ಯಾಕೆಂದರೆ ಉಪನಿಷತ್ತು ಎಂಬಂತಹದ್ದು ವೇದದ ಒಂದು ಭಾಗ. ವೇದಗಳು ಪ್ರಧಾನವಾಗಿ ಎರಡು ವಿಧವಾಗಿ ಕಾಣುತ್ತವೆ. ಒಂದು ಕರ್ಮಕಾಂಡ, ಇನ್ನೊಂದು ಜ್ಞಾನಕಾಂಡ ಅಂತ. ಕರ್ಮಕಾಂಡ ಎಂಬಂತಹದ್ದು ಕರ್ಮಗಳನ್ನು ಉಪದೇಶಿಸುತ್ತದೆ. ಯಜ್ಞಯಾಗಾದಿಗಳು, ವರ್ಣಾಶ್ರಮ ಧರ್ಮಗಳು ಇತ್ಯಾದಿಗಳನ್ನು ಕರ್ಮಕಾಂಡವು ನಮಗೆ ತೋರಿಸಿಕೊಡುತ್ತೆ. ಆದರೆ ಜ್ಞಾನಕಾಂಡವು ಬ್ರಹ್ಮವಿದ್ಯೆಯನ್ನು, ಅದ್ವೈತ ವಿದ್ಯೆಯನ್ನು ನಮಗೆ ಉಪದೇಶಿಸುತ್ತೆ. ಈ ಉಪನಿಷತ್ತುಗಳು ಅಂದರೆ ಜ್ಞಾನಕಾಂಡ. ಉಪನಿಷತ್ತು ಎಂಬಂತಹದ್ದು ವೇದದ ಒಂದು ಭಾಗ. ಈ ಉಪನಿಷತ್ತು ಎಂಬಂತಹ ಶಬ್ದಕ್ಕೆ ಏನು ಅರ್ಥ ಎಂಬಂತಹ ಸಂಶಯ ಬಂದಾಗ, ಜಿಜ್ಞಾಸೆ ಬಂದಾಗ ಭಗವತ್ಪಾದರು ಭಾಷ್ಯವನ್ನು ರಚಿಸ್ತಾ ಆ ಉಪನಿಷತ್ತಿನ ಅರ್ಥವನ್ನು ಸಹ ನಮಗೆ ತೋರಿಸಿಕೊಡ್ತಾರೆ. ಉಪನಿಷತ್ತು ಅಂದರೆ ಬ್ರಹ್ಮವಿದ್ಯೆ. ಉಪನಿಷದಿತಿ ಬ್ರಹ್ಮವಿದ್ಯಾ ಉಚ್ಯತೆ ಅಂತ ಭಗವತ್ಪಾದರ ವಚನ. ಉಪನಿಷತ್ತು ಎಂಬಂತಹ ಶಬ್ದಕ್ಕೆ ಬ್ರಹ್ಮವಿದ್ಯೆ ಅಂತ ಅರ್ಥ. ಹೇಗೆ ಸಿಗತ್ತೆ? ಉಪನಿಷತ್ತು ಎಂಬಂತಹ ಶಬ್ದದಿಂದ ಈ ಅರ್ಥ ಹೇಗೆ ಸಿಗತ್ತೆ? ನಾವು ಇದೇ ಅರ್ಥ ಅಂತ ಹೇಗೆ ತಿಳಿದುಕೊಳ್ಳಬೇಕು ಅಂತ ಪ್ರಶ್ನೆ ಮಾಡಿದಾಗ ಭಗವತ್ಪಾದರೇ ಹೇಳ್ತಾರೆ, ಈ ಉಪನಿಷತ್ತು ಎಂಬಂತಹ ಶಬ್ದದಲ್ಲಿ ಉಪ ಎಂಬಂತಹ ಒಂದು ಉಪಸರ್ಗವಿದೆ. ಆ ಉಪ ಎಂಬಂತಹ ಉಪಸರ್ಗಕ್ಕೆ ಸಮೀಪ ಎಂಬುದಾಗಿ ಅರ್ಥ.
ಅದೇ ಥರ ನೀ ಎಂಬಂತಹ ಉಪಸರ್ಗವೂ ಇದೆ. ಉಪ ನೀ ಅಂತ ನಮಗೆ ಅಲ್ಲಿ ಕೇಳುತ್ತೆ. ಈ ನೀ ಎಂಬಂತಹ ಉಪಸರ್ಗಕ್ಕೆ ನಿಶ್ಚಯ ಅಂತ ಅರ್ಥ. ಅದಾದ ನಂತರ ಧಾತು ಇದೆ, ಶದಲ್ರು ಎಂಬಂತಹ ಧಾತು. ಈ ಧಾತುವಿಗೆ ವಿಶರಣ, ಗತಿ, ಅವಸಾನ ಎಂಬುದಾಗಿ 3 ವಿಧವಾದಂತಹ ಅರ್ಥವಿದೆ. ವಿಶರಣ ಅಂದರೆ ಒಂದು ತರಹದ ನಾಶ, ಅವಸಾದನ ಅಂದರೆ ನಾಶ ಎಂಬುದೇ ಅರ್ಥ, ಗತಿ ಎಂದರೆ ಗಮನ. ವಿಶರಣ ಅಂದರೆ ನಿಶ್ಚೇಷ್ಟಿತವಾಗಿರತಕ್ಕಂತಹ ನಾಶ. ಹೇಗೆ ಒಂದು ವಸ್ತ್ರದ ತಂತುಗಳು, ನೂಲುಗಳು ನಾಶವಾದಾಗ, ಅಂದರೆ ಆ ನೂಲುಗಳೆಲ್ಲವನ್ನೂ ಸಹ ಬೇರೆ ಬೇರೆ ಮಾಡಿದಾಗ ಆ ವಸ್ತ್ರ ನಾಶವನ್ನು ಹೊಂದತ್ತೆ. ಇಲ್ಲಿ ಆ ವಸ್ತ್ರ ಜೀರ್ಣವಾಯಿತು, ವಿಶರಣವನ್ನು ಹೊಂದಿತು ಅಂತ ಹೇಳ್ತೇವೆ. ಇದು ವಿಶರಣ ಶಬ್ದಕ್ಕೆ ಅರ್ಥ ಜೀರ್ಣ, ನಾಶ ಎಂಬುದಾಗಿ. ಅವಸಾದನ ಅಂದರೆ ಹೇಗೆ ಆ ಒಂದು ವಸ್ತ್ರವನ್ನು ಅಗ್ನಿಗೆ ಸ್ಪರ್ಶಿಸಿದಾಗ ಅಥವಾ ಆ ವಸ್ತ್ರಕ್ಕೆ ಅಗ್ನಿಯನ್ನು ಸ್ಪರ್ಶಿಸಿದಾಗ ಆ ವಸ್ತ್ರವು ಸಂಪೂರ್ಣವಾಗಿ ನಾಶ ಹೊಂದತ್ತೋ, ಅವಯವಗಳ ಸಹಿತವಾಗಿ ನಾಶವನ್ನು ಹೊಂದತ್ತೋ ಅದು ಅವಸಾದನ. ಅದಾದ ನಂತರ ಗತಿ, ಗಮನ, ಹೋಗುವಂತಹದ್ದು ಎಂಬುದು ಅರ್ಥ. ಈ ಉಪನಿಷತ್ತು ಎಂಬಂತಹ ಶಬ್ದದಿಂದ ಹೇಗೆ ಈ ಅರ್ಥ ಸಿಗತ್ತೆ, ಬ್ರಹ್ಮವಿದ್ಯೆ ಎಂಬಂತಹ ಅರ್ಥ ಹೇಗೆ ಸಿಗತ್ತೆ ಅಂದರೆ ಉಪನಿ ಎಂಬಂತಹ ಭಾಗಕ್ಕೆ ಸಮೀಪ, ನಿಶ್ಚಯ ಎಂದರ್ಥ. ಹಾಗೆ ಧಾತುವಿಗೆ ನಾಶ ಎಂದರ್ಥ. ನಮ್ಮ ಜನ್ಮ, ಜರಾ ಮೊದಲಾದಂತಹ ಈ ಸಂಸಾರ ಬಂಧನ ಏನಿದೆಯೋ, ಈ ಶರೀರ ಏನಿದೆಯೋ ಅದನ್ನು ಶಾಶ್ವತವಾಗಿ ನಾಶ ಮಾಡುತ್ತೆ, ಬ್ರಹ್ಮ ಸಾಮೀಪ್ಯವನ್ನು ಕೊಡುತ್ತೆ ಈ ವಿದ್ಯೆ, ಅದರಲ್ಲಿ ಸಂಶಯವಿಲ್ಲ. ಅದಕ್ಕೋಸ್ಕರ ಇದು ಉಪನಿಷತ್ತು ಬ್ರಹ್ಮವಿದ್ಯೆ. ಅವಸಾದನ ಎಂಬುದಕ್ಕೂ ಅದೇ ಅರ್ಥ. ಹಾಗಾಗಿ ಈ ನಮ್ಮ ಜನ್ಮಜರ ಮರಣಾದಿ ಸಂಸಾರದ ಒಂದು ಚಕ್ರ ಏನಿದೆಯೋ ಆ ಚಕ್ರದಿಂದ, ಸಂಸಾರದಿಂದ ನಮ್ಮನ್ನು ಪಾರು ಮಾಡುತ್ತೆ, ಅಂದರೆ ನಮ್ಮ ಸಂಸಾರವನ್ನು ನಾಶ ಮಾಡುತ್ತೆ. ಅದಕ್ಕೋಸ್ಕರ ಉಪನಿಷತ್ತು ಬ್ರಹ್ಮವಿದ್ಯೆ. ಹಾಗೆಯೇ ಈ ಉಪನಿಷತ್ತು ಬ್ರಹ್ಮವಿದ್ಯೆ ಎಂಬಂತಹದ್ದು ನಮ್ಮನ್ನು ಬ್ರಹ್ಮನೆಡೆಗೆ ಕರೆದೊಯ್ಯತ್ತೆ. ಈ ಉಪನಿಷತ್ತು ಅಂದರೆ ಬ್ರಹ್ಮವಿದ್ಯೆ ಯಾರಿಗೆ ಪ್ರಾಪ್ತವಾಗತ್ತೋ ಅಂತಹ ಜೀವವು ಬ್ರಹ್ಮನಲ್ಲಿ ಐಕ್ಯವನ್ನು ಹೊಂದುತ್ತಾನೆ. ಅದಕ್ಕೋಸ್ಕರ ಉಪನಿಷತ್ತು ಬ್ರಹ್ಮವಿದ್ಯೆ. ಹಾಗೆಯೇ ಇನ್ನೊಂದು ಅರ್ಥವನ್ನು ಭಗವತ್ಪಾದರು ಹೇಳ್ತಾರೆ, ಉಪನಿಷಣ್ಣಂ ಪರಂ ಶ್ರೇಯ ಇತಿ ಉಪನಿಷತ್ತು. ಅಂದರೆ ಈ ಒಂದು ವಿದ್ಯೆ ಏನಿದೆಯೋ ಆ ವಿದ್ಯೆಯಲ್ಲಿ ಸ್ಥಿತವಾಗಿರುವಂತಹದ್ದು ಉತ್ಕೃಷ್ಟವಾದಂತಹ ಶ್ರೇಯಸ್ಸು. ವಿದ್ಯೆ ಎಂಬಂತಹ ಒಂದು ವಸ್ತು ಏನಿದೆಯೋ ಅದು ಯಾವುದೋ ಒಂದು ವಿಷಯಕ್ಕೆ ಸಂಬಂಧಪಟ್ಟಿರತಕ್ಕಂತಹದ್ದು ಆಗಿರುತ್ತೆ. ಧನುರ್ವಿದ್ಯೆ, ಖಡ್ಗವಿದ್ಯೆ ಇತ್ಯಾದಿಗಳೆಲ್ಲವೂ ಸಹ ಖಡ್ಗ ಇತ್ಯಾದಿ ವಸ್ತುಗಳಿಗೆ, ವಿಷಯಗಳಿಗೆ ಸಂಬಂಧಪಟ್ಟಂತಹ ವಿದ್ಯೆಗಳು. ಅದರಂತೆ ಈ ಉಪನಿಷತ್ತು ಎಂಬಂತಹ ವಿದ್ಯೆ ಬ್ರಹ್ಮನಿಗೆ ಸಂಬಂಧಪಟ್ಟಂತಹದ್ದು. ಆ ಉಪನಿಷತ್ತೆಂಬಂತಹ ವಿದ್ಯೆಯಲ್ಲಿ ಸ್ಥಿತವಾಗಿರತಕ್ಕಂತಹದ್ದು, ವಿಷಯವಾಗಿರತಕ್ಕಂತಹದ್ದು ಪರಂ ಬ್ರಹ್ಮ. ಅದಕ್ಕೋಸ್ಕರ ಉತ್ಕೃಷ್ಟವಾದಂತಹ ಬ್ರಹ್ಮನನ್ನು ಕುರಿತಾಗಿ ಇರತಕ್ಕಂತಹ ವಿದ್ಯೆ. ಹಾಗಾಗಿ ಉಪನಿಷತ್ತು ಅಂತ ಇದಕ್ಕೆ ಹೆಸರು ಅಂತ ಭಗವತ್ಪಾದರು ನಮಗೆ ತಿಳಿಸ್ತಾರೆ. ಇಂತಹ ಬ್ರಹ್ಮವಿದ್ಯೆ, ಉಪನಿಷತ್ತು ಎಂಬಂತಹದ್ದು ವೇದಗಳಿಂದ ನಮಗೆ ಅರ್ಥವಾಗತ್ತೆ. ಹಾಗಾಗಿ ಆ ವೇದ ಭಾಗಕ್ಕೂ ಸಹ ಉಪನಿಷತ್ತು ಅಂತ ಹೆಸರು. ಆ ವೇದ ಭಾಗ ಏನಿದೆಯೋ ಉಪನಿಷತ್ತು ಅಂತ ಕರೆಯಲ್ಪಡುತ್ತೋ ಆ ವೇದ ಭಾಗ ಉಪನಿಷತ್ತು ನಮಗೆ
ಗಹನವಾದಂತಹ ಬ್ರಹ್ಮವಿದ್ಯೆಯನ್ನು ಬೋಧಿಸತ್ತೆ. ಅದು ಹೇಗೆ? ಸುಲಭವಾದಂತಹ ಮಾರ್ಗದಿಂದ. ಯದ್ಯಪಿ ಬ್ರಹ್ಮವಿದ್ಯೆ ಅಂತಂದರೆ ಬ್ರಹ್ಮಜ್ಞಾನ, ಬ್ರಹ್ಮ ಎಂಬಂತಹ ಒಂದು ಚೈತನ್ಯಕ್ಕೆ ನಿರ್ಗುಣ ನಿರಾಕಾರವಾದಂತಹ ಚೈತನ್ಯ ಎಂಬುದಾಗಿ ಹೇಳಬೇಕು. ಯಾಕೆಂದರೆ ಬ್ರಹ್ಮನಿಗೆ ರೂಪರಸಾದಿಗಳಿಲ್ಲ, ಆಕಾರ ಇಲ್ಲ, ಶರೀರವಿಲ್ಲ. ಅಂತಹ ಬ್ರಹ್ಮನನ್ನು ಉಪನಿಷತ್ತು ಹೇಳುತ್ತೆ. ಅಶಬ್ದಮಸ್ಪರ್ಶಮರೂಪಮವ್ಯಯಂ ಇತ್ಯಾದಿಯಾಗಿ ಉಪನಿಷತ್ತು ಹೇಳುತ್ತೆ. ನಿಷ್ಕಲಂ ನಿಷ್ಕ್ರಿಯಂ ಶಾಂತಂ, ಅವಯವಗಳಿಲ್ಲ. ಅಂತಹ ರೂಪರಹಿತವಾದಂತಹ ಗುಣರಹಿತವಾದಂತಹ ನಿರ್ಗುಣವಾದಂತಹ ಬ್ರಹ್ಮನನ್ನು ಉಪನಿಷತ್ತು ಬೋಧಿಸತ್ತೆ. ಆದರೆ ನಿರ್ಗುಣನಾದಂತಹ ಬ್ರಹ್ಮನನ್ನು ನಾವು ಅರ್ಥ ಮಾಡಿಕೊಳ್ಳುವಂತಹದ್ದು ಸುಲಭವಲ್ಲ. ಅದಕ್ಕೋಸ್ಕರ ಪರಿಶ್ರಮವನ್ನು ಪಡಲೇಬೇಕು. ಆ ಪರಿಶ್ರಮ ಎಲ್ಲರಿಗೂ ಸಾಧ್ಯವಿಲ್ಲ. ಹಲವರಲ್ಲಿ ಒಬ್ಬರಿಗೆ ಆ ಪರಿಶ್ರಮದ ಸಾಮರ್ಥ್ಯ ಇರಬಹುದು, ಆದರೆ ಎಲ್ಲರಿಗೂ ಅದರಲ್ಲಿ ಸಾಮರ್ಥ್ಯವಿಲ್ಲ. ಅದಕ್ಕೋಸ್ಕರ ಉಪನಿಷತ್ತು ಉಪಾಸನಾ ಮಾರ್ಗವನ್ನು ಬೋಧಿಸುತ್ತೆ. ಆದಿತ್ಯ ಲೋಕದಲ್ಲಿರತಕ್ಕಂತಹ ಹಿರಣ್ಮಯ ಪುರುಷನನ್ನು ಉಪಾಸನೆಯನ್ನು ಮಾಡಿ, ಹಾರ್ದಾಕಾಶದಲ್ಲಿರತಕ್ಕಂತಹ ಪುರುಷನನ್ನು ಉಪಾಸಿಸಿ ಇತ್ಯಾದಿಯಾಗಿ ಉಪಾಸನೆಗಳನ್ನು ಹೇಳುತ್ತೆ. ತನ್ಮೂಲಕವಾಗಿ ಕ್ರಮೇಣ ಆ ಬ್ರಹ್ಮನ ಪ್ರಾಪ್ತಿಯನ್ನು ಆಗಬಹುದು, ಬ್ರಹ್ಮನನ್ನು ಹೊಂದಬಹುದು ಎಂಬುದಾಗಿ ಉಪನಿಷತ್ತಿನ ಆಶಯ. ಆದರೆ ಈ ಉಪಾಸನೆಗಳಿರಬಹುದು, ನಿರ್ಗುಣ ಬ್ರಹ್ಮನ ಒಂದು ಜ್ಞಾನವಿರಬಹುದು, ಇವೆಲ್ಲವೂ ಸಹ ಸುಲಭವಲ್ಲ. ಅದಕ್ಕೋಸ್ಕರ ನೇರವಾಗಿ ಹೇಳಿದರೆ ಜನರು ಅದನ್ನು ಅರ್ಥ ಮಾಡಿಕೊಳ್ಳೋದಿಲ್ಲ. ಹಾಗಾಗಿ ಕಥೆಗಳ ಮೂಲಕ ವಿಷಯವನ್ನು ಹೇಳುತ್ತೆ ಉಪನಿಷತ್ತು. ಅದಕ್ಕೋಸ್ಕರ ಉಪನಿಷತ್ತಿನಲ್ಲಿ ಹಲವಾರು ಕಥೆಗಳನ್ನು ನಾವು ನೋಡಬಹುದು. ದೇವತೆಗಳ ಹಾಗೂ ಅಸುರರ ಸಂವಾದ, ದೇವತೆಗಳ ಅಹಂಕಾರದ ಮರ್ದನವನ್ನು ಹೇಗೆ ಆ ಪರಮಾತ್ಮ ಮಾಡುತ್ತಾನೆ ಎಂಬುದು, ಇಂದ್ರಿಯಗಳ ಸಂವಾದ, ಪಿತಾಪುತ್ರರ ಒಂದು ಸಂವಾದ ಇತ್ಯಾದಿ ಕಥೆಗಳು ಆ ಉಪನಿಷತ್ತಿನಲ್ಲಿ ಬರುತ್ತವೆ. ಇವೆಲ್ಲವೂ ಸಹ ನಮಗೆ ಒಂದು ತತ್ವವನ್ನು, ನೀತಿಯನ್ನು ಹೇಳಲಿಕ್ಕೆ, ಹೇಗೆ ನಾವು ಶಿಶುವಿಗೆ ಒಂದು ನೀತಿಯನ್ನು ಅರ್ಥ ಮಾಡಿಸಬೇಕು ಅಥವಾ ಒಂದು ವಿಷಯವನ್ನು ಅರ್ಥಪಡಿಸಬೇಕು ಅಂತಾದರೆ ನೇರವಾಗಿ ಹೇಳೋದಿಲ್ಲ. ಯಾಕೆಂದರೆ ಆ ವಿಷಯವನ್ನು ಅರ್ಥೈಸಿಕೊಳ್ಳುವಂತಹ ಶಕ್ತಿ ಶಿಶುವಿಗೆ ಇರೋದಿಲ್ಲ. ಅದಕ್ಕೋಸ್ಕರ ಒಬ್ಬ ರಾಜ ಇದ್ದ, ಅವನು ಈ ರೀತಿಯಾದಂತಹ ಕೆಲಸವನ್ನು ಮಾಡಿದ, ದಾನ ಧರ್ಮಾದಿಗಳನ್ನು ಮಾಡಿದ ಅಂತ ದಾನ ಧರ್ಮಾದಿಗಳ ಮಹತ್ವವನ್ನು ಕಥೆಯ ಮೂಲಕ ಹೇಳ್ತೇವೆ. ಕೆಟ್ಟದ್ದನ್ನು ಮಾಡಬಾರದು ಎಂಬಂತಹ ವಿಷಯವನ್ನು ಸಹ ಕಥೆಗಳ ಮೂಲಕ ಆ ಶಿಶುವಿಗೆ ಅರ್ಥೈಸ್ತೇವೆ. ಅದೇ ಥರ ಉಪನಿಷತ್ತೂ ಸಹ ಗಹನವಾದಂತಹ ಬ್ರಹ್ಮವಿದ್ಯೆಯನ್ನು, ಆ ಬ್ರಹ್ಮವಿದ್ಯೆಗೆ ಬೇಕಾದಂತಹ ಅಧಿಕಾರ ಏನಿದೆಯೋ ಅದನ್ನು, ಆ ಅಧಿಕಾರ ಭೇದಗಳನ್ನು, ಶಮದಮಾದಿಗಳನ್ನು ನಾವು ಹೇಗೆ ಪಡಿಬೇಕು, ಯಾಕೆ ಬೇಕು ಶಮದಮಾದಿಗಳು ಇತ್ಯಾದಿ ಎಲ್ಲ ವಿಷಯವನ್ನು ಸಹ ಕಥೆಗಳ ಮೂಲಕ ನಮಗೆ ತಿಳಿಸಿಕೊಡುತ್ತೆ. ಈ ಉಪನಿಷತ್ತಿನಲ್ಲಿ ಬರತಕ್ಕಂತಹ ಕಥೆಗಳು ಏನನ್ನು ಹೇಳ್ತವೆ, ಯಾವ ಯಾವ ಕಥೆ ಯಾವ ಯಾವ ತತ್ವವನ್ನು ನಮಗೆ ತಿಳಿಸಿಕೊಡುತ್ತೆ ಇತ್ಯಾದಿಗಳನ್ನು ನಾವು ಈ ಪ್ರವಚನ ಮಾಲಿಕೆಯಲ್ಲಿ ನೋಡೋಣ. ಶಾರದೆ ಪಾಹಿ ಮಾಂ ಶಂಕರ ರಕ್ಷ ಮಾಂ, ಶಾರದೆ ಪಾಹಿ ಮಾಂ ಶಂಕರ